ಶಿಷ್ಯನಿದ್ದರೇನು ಮಠದೊಳಗೆ ಸದ್ಗುರುಗಳನ್ನು ಕಂಡು ಶಿರಭಾಗಿ ನಡೆದಿದ್ದೇ ಆದರೆ ಮುಕ್ತಿ ಸಿಗುವುದು ನೋಡ ಖಂಡೇಶ್ವರ ಎಂದೆನ್ನುತ್ತಾ, ಏ ದೇವ ಏ ಶಂಭುವೆ, ಇಂತಪ್ಪ ಈ ಪುಣ್ಯಕ್ಷೇತ್ರದಲ್ಲಿ ಪೂರ್ವ ಜನ್ಮದ ಪುಣ್ಯದ ಫಲದಿಂದ ಮಾನವರಾಗಿ ಜನಿಸಿದ್ದೇವೆ. ಇಂತಪ್ಪ ಶ್ರೀ ಗುರು ಕೊಟ್ಟೂರು ಗುರು ಬಸವೇಶ್ವರರ ಸನ್ನಿಧಿಗೆ ತಾನು ಮನ ದರದಿಂದ ದಿನನಿತ್ಯ ದುಡಿದು ಬಂದ ಧರ್ಮದ ಹಣದಿಂದ ಕೈ ಎತ್ತಿ ಕೊಟ್ಟಿದ್ದೇ ಆದರೆ ಆಕಾಶದ ಎತ್ತರಕ್ಕೆ ಬೆಳೆದ ತೆಂಗಿನ ಮರದ ಬಡ್ಡೆಗೆ ನೀಡಿಟ್ಟರೆ ಆ ಫಲವನ್ನು ನಮ್ಮ ಅಂಗೈಯಲ್ಲಿದ್ದಂತೆ ಇಂತಪ್ಪ ಸತ್ಕಾರ್ಯಗಳನ್ನು ಮಾಡುವುದು ಶ್ರೀ ಗುರು ಕೊಟ್ಟೂರು ಗುರು ಬಸವೇಶ್ವರರು ಕಂಡು ಪುಣ್ಯವೆಂಬ ಬುದ್ಧಿಯ ಗಂಟನ್ನು ನಮ್ಮ ಕಣ್ಣಿಗೆ ಕಾಣದ ಹಾಗೆ ನಮ್ಮ ಅಂಗಳದಲ್ಲಿಯೇ ಇಟ್ಟಿರುತ್ತಾರೆ. ಇಟ್ಟಿರುವ ಬುದ್ಧಿಯನ್ನು ಭಕ್ತಿಯಿಂದ ಹುಡುಕುತ್ತಾ ಸರ್ವರಿಗೂ ಪ್ರಸಾದವನ್ನು ಉಣಬಡಿಸುತ್ತಾ ನಡೆದಿದ್ದೇ ಆದರೆ ಶ್ರೀ ಗುರು ಕೊಟ್ಟೂರು ಗುರು ಬಸವೇಶ್ವರರ ಕೃಪೆಯು ಈ ಗ್ರಾಮದ ಮೇಲೆ ಸದಾ ಇರುವುದು. ಸದ್ಭಕ್ತರ ಮೇಲೆ ಸದಾ ಇರುವುದು ಎಂದೆನ್ನುತ್ತಾ, ಏ ದೇವ ಏ ಶಂಭುವೆ, ಈ ನಾಡಿನ ಒಡೆಯರಾದಂಥ ಪ್ರಸನ್ನ ರೇಣುಕಾಚಾರ್ಯರ ಇದಾವರಗಳಿಗೆ ವಂದಿಸುತ್ತಾ, ಪಂಚಪೀಠಗಳಲ್ಲಿ ಗೋತ್ರ ಪುರುಷರಾಗಿರುವಂತ ಶ್ರೀ ವೀರಭದ್ರೇಶ್ವರರ ಇದಾವರಗಳಿಗೆ ವಂದಿಸುತ್ತಾ, ಏ ದೇವ ಏ ಶಂಭುವೆ, ಪಂಚಪೀಠಗಳಲ್ಲಿ ಗೋತ್ರ ಪುರುಷರಾಗಿರುವಂತ ಶ್ರೀ ಗುರು ಕೊಟ್ಟೂರು ಗುರು ಬಸವೇಶ್ವರರ ಅಡಿದಾವರಗಳಿಗೆ ವಂದಿಸುತ್ತಾ, ಏ ದೇವ ಏ ಶಂಭುವೆ, ಗುರುವಿನ ಸಂಕಲ್ಪದಿಂದ ಪೂರ್ವಾಭಿಮುಖವಾಗಿ ಸರ್ವ ಭಕ್ತಾದಿಗಳಿಂದ ಮೂರ್ತಿ ಸ್ಥಾಪಿಸಿ ಸರ್ವ ಭಕ್ತಾದಿಗಳು ಶ್ರೀ ಗುರು ಕೊಟ್ಟೂರು ಗುರು ಬಸವೇಶ್ವರ ಎಂಬ ಅಂಕಿತ ನಾಮದಿಂದ ಪ್ರತಿದಿನ ಪೂಜೆಗೈಯುತ್ತಾ ಶ್ರೀ ಗುರು ಕೊಟ್ಟೂರು ಗುರು ಬಸವೇಶ್ವರರ ಪವಾಡಗಳನ್ನು ಸದ್ಭಕ್ತರಿಗೆ ತಿಳಿಸುತ್ತಾ, ಮಕ್ಕಳಿಲ್ಲದ ಬಂಜರಿಗೆ ಮಕ್ಕಳ ಸ್ಥಾನ, ಕುರುಡ ಇಂತಪ್ಪ ಅಂಧರ ಬೆಳಕಿಗೆ ಬೆಳಕನ್ನು ನೀಡಿ ಸದಾ ಆಶೀರ್ವಾದವನ್ನು ನೀಡಿ ಈ ಗ್ರಾಮದ ಒಳಗೆ ನೆಲೆಸಿರುವಂತ ಸರ್ವ ಭಕ್ತಾದಿಗಳನ್ನು ಒಳಿತನ್ನು ಮಾಡಲು ದೇವ ಕಡೆ ಕಡೆ ಕೊಟ್ಟೂರೇಶ್ವರದರೆ ನಿನಗಾರು ಸರಿಯೇ ಸರಿ ಸರಿ ಎಂದನುತ ನಾನು ನನ್ನದು ಎಂದು ನಾಣದಿಂದ ಬೀಗುವ ಭಕ್ತರನ್ನು ನೀನು ಕಾಯುವನಲ್ಲವೇ? ರುದ್ರ ರುದ್ರ, ಹರಿಯುವ ಆವಿನ ಗಂಡ, ಉರಿವ ಕೆಚ್ಚಿನ ಗಂಡ, ದುರಳ ದುಷ್ಪಾಪಿಗಳ ಗಂಡ, ಮೂರು ರೋಗದ ಗಂಡ, ಭದ್ರ ಕಾಳಿಯ ಗಂಡ, ನಮ್ಮ ಶ್ರೀ ವೀರಭದ್ರ ಸ್ವಾಮಿ ಯತಿಕುಲ ಚಂದ್ರಗೊಪ್ಪರ ಜ್ಯೋತಿ ಸತ್ಯ ವಿಭೂತಿ ಅನಂತಿ ನಾಮಾವಳಿಗಳಿಂದ ಬಿರುದಾಂಕಿತನಾಗಿ ಈ ಶಿಖಾಪುರದಲ್ಲಿ ಶಿಖರವನ್ನು ಸುಟ್ಟಿಸಿ ಬೇಡಿದ ಭಕ್ತರಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಡುತ್ತಾ ಬೆಳ್ಳಿಯ ಪಲ್ಲಕ್ಕಿಯನ್ನು ಏರಿ ಈ ಕೊಟ್ಟೂರಿನ ರಥಬೇದಿಯಲ್ಲಿ ಬರುತ್ತಾ ಸಮಾಳ ವಾದ್ಯ ನಂದಿ ಕೋಲುಗಳ ಸಮೇತರಾಗಿ ಕೈಲಾಸದಿಂದ ಬಂದ ಕೊಟ್ಟೂರೇಶ್ವರರು ಕೈಲಾಸದಿಂದ ಬರುವಾಗ ತಮ್ಮ ಗುರುಗಳನ್ನು ಕರೆತಂದಿದ್ದರು. ಅದರ ಅರ್ಥವಾಗಿ ಈಗಲೂ ತ್ರಿಕಾಲ ಪೂಜೆ ತ್ರಿಕಾಲ ನೈವೇದ್ಯವನ್ನು
ಗೊತ್ತೇ ಇಲ್ಲ. ರುದ್ರ ಶ್ರೀ ಗುರು ಕೊಟ್ಟೂರೇಶ್ವರರಿಗೆ ಬೆಳಿಗ್ಗೆ 4 ಗಂಟೆಗೆ ಸರಿಯಾದ ಸಮಯಕ್ಕೆ ಮೊದಲನೇ ಪೂಜೆಯನ್ನು ನೆರವೇರಿಸಿಕೊಡಲು ಕ್ರಿಯಾಮೂರ್ತಿಗಳು ಹೋಗುವರಪ್ಪ ದೇವ. ಈ ಯುಗಾಂತದಿಂದ ಯುಗದವರೆಗೂ, ಈ ಯುಗದಲ್ಲಿಯೂ ಅಂದಿನಿಂದಲೂ ಇಂದಿನವರೆಗೂ ಆ ಕ್ರಿಯಾಮೂರ್ತಿಗಳನ್ನು ತನ್ನ ಮುಂದೆ ಸಾಗಿಸಿಕೊಂಡು ನನಗೂ ಒಬ್ಬ ಗುರುಗಳು ಇರುವರೆಂದು ಹೇಳುತ್ತಾ, ನೀವು ನಿಮ್ಮ ಮನಸ್ಸಿನಲ್ಲಿ ಒಬ್ಬ ಗುರುಗಳನ್ನು ಇಟ್ಟುಕೊಂಡು ನಿಮ್ಮ ಗುರಿಗಳನ್ನು ಇಟ್ಟುಕೊಂಡಿದ್ದೇ ಆದರೆ ಆ ಗುರುವಿನ ಸಹಾಯದಿಂದ ನಿಮ್ಮ ಗುರಿಯನ್ನು ತಲುಪುವರೆಂದು ನಮ್ಮ ಶ್ರೀ ಗುರು ಕೊಟ್ಟೂರೇಶ್ವರ ಅಂದಿನಿಂದ ಇಂದಿನವರು ಸಾರುತ್ತಿರುವರು ದೇವ. ರುದ್ರ ದೇವ ಶಂಭುವೇ, ಕೊಡವು ನಿರ್ಮಾಣವಾದ ವಿಷಯ ಬೇಡುವ ಸದ್ಭಕ್ತರೆಲ್ಲರೂ ನೀವು ಕೇಳಿರಿ. ರುದ್ರ ಹಿಂದೆ ಪಂಚಮುಂಡ್ರಾಸುರನೆಂಬ ರಾಕ್ಷಸನು ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನನ್ನು ಕುರಿತು ಅಘೋರವ ತಪಸ್ಸನ್ನು ಆಚರಿಸಲು ಅವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ, ಪಂಚಮುಂಡ್ರಾಸುರನೇ, ನಿನ್ನ ಭಕ್ತಿಗೆ ಮೆಚ್ಚಿರುವೆನು, ನಿನಗೆ ಯಾವ ವರವು ಬೇಕು ಬೇಡಿಕೋ ಎಂದು ಹೇಳಲಾಗಿ ಆಗಲಾದಿ ಪಂಚಮುಂಡ್ರಾಸುರನು ನನಗೆ ದೇವತೆಗಳಿಂದಾಗಲಿ ಅಷ್ಟದಿಕ್ಪಾಲಕರಿಂದಾಗಲಿ ಯಾರಿಂದಲೂ ಮರಣವು ಬರದಂತೆ ನನಗನ್ನು ವರವ ದಯಪಾಲಿಸಬೇಕು ದೇವ ಎಂದು ಭಿನ್ನರಿಸಿಕೊಳ್ಳಲು ಆಗಲಾದಿ ಬ್ರಹ್ಮದೇವನು ಆ ದೈತ್ಯನ ಇಚ್ಛೆಯಂತೆ ವರವನ್ನು ಕೊಟ್ಟು ಬ್ರಹ್ಮಲೋಕಕ್ಕೆ ಹೋಗಿರಲಾಗಿ ಇತ್ತಲಾದಿ ಪಂಚಮುಂಡ್ರಾಸುರನು ಮದೋನ್ಮತನಾಗಿ ದೇವತೆಗಳಿಗೆ ಅಷ್ಟದಿಕ್ಪಾಲಕರುಗಳಿಗೆ ಮರಣ ಸದೃಶವಾದ ತೊಂದರೆಯನ್ನು ಕೊಡುತ್ತಿರಲಾಗಿ ಆಗಲಾದಿ ದೇವತೆಗಳು ಅಷ್ಟದಿಕ್ಪಾಲಕರು ಒಳಗೂಡಿ ನಮ್ಮ ಕೈಲಾಸವಾಸಿಯಾದ ಶಂಕರನಲ್ಲಿಗೆ ಬರಲು ಆಗಲಾದ ನಮ್ಮ ಶಂಕರನು ದೇವತೆಗಳಿರ ನನ್ನಲ್ಲಿಗೆ ಬರಲು ಕಾರಣವೇನೆಂದು ಕೇಳಲಾಗಿ ಆಗಲಾದಿ ದೇವತೆಗಳು ಪಂಚಮುಂಡ್ರಾಸುರನೆಂಬ ದೈತ್ಯನು ಬ್ರಹ್ಮನ ವರದಿಂದ ಮದೋನ್ಮತನಾಗಿ ನನಗೆ ನಾನಾவது ವಿಧವಾದ ತೊಂದರೆಯನ್ನು ಕೊಡುತ್ತಿರನು. ಆ ದೈತ್ಯನ ದಮನ ಮಾಡಿ ನಮ್ಮನ್ನು ಪಾವನ ಮಾಡಬೇಕು ದೇವ ಎಂದು ಭಿನ್ನರಿಸಿಕೊಳ್ಳಲು ಆಗಲಾದಿ ನಮ್ಮ ಶಂಕರನು ದೇವತೆಗಳನ್ನು ಅಷ್ಟದಿಕ್ಪಾಲಕರನ್ನು ಹಿಂದಿರುಗಿಸಿ ಸಂಗಮ ವೇಷವನ್ನು ಧರಿಸಿ ಈ ಭೂಲೋಕದ ಕಡೆ ಬರುತ್ತಿರಲಾಗಿ ಇತ್ತಲಾದಿ ಪಂಚಮುಂಡ್ರಾಸುರನು ಮದೋನ್ಮದನಾಗಿ ಕೈಲಾಸಕ್ಕೆ ದಾಳಿಯನ್ನಿಟ್ಟರಲು ಇದನ್ನು ಕಂಡ ನಮ್ಮ ಶಂಕರನು ಆ ದೈತ್ಯನ ಶಿರಸ್ಸನ್ನೇ ಚಿವುಟಿ ಈ ಧರೆಗೆ ಬಿಸಾಡಲಾಗಿ ಆಗ ಪಂಚಮುಂಡ್ರಾಸನ ಶಿರಗಳು ಶಿವದೋ ಎಂದು ನಾಮಸ್ಮರಣೆ ಮಾಡಲಾಗಿ ಆಗಲಾದಿ ನಮ್ಮ ಶಂಕರನು ಶಿರಗಳೇ ನನ್ನ ನಾಮಸ್ಮರಣೆ ಮಾಡಿದ ಕಾರಣ ನಿಮಗೆ ಯಾವ ವರವು ಬೇಕು ಬೇಡಿಕೋ ಎಂದು ಹೇಳಲಾಗಿ ಆಗಲಾದಿ ಪಂಚಮುಂಡ್ರಾಸುರನು ಹೇ ದೇವ ಕರುಣಾಸಾಗರನೇ, ನಾನು ಮಾಡಿದ ತಪ್ಪನ್ನು ಮನ್ನಿಸಿ ನನ್ನ ದೇಹವನ್ನು ಪಾವನ ಮಾಡಬೇಕು ಎಂದು ಭಿನ್ನರಿಸಿಕೊಳ್ಳಲಾಗಿ ಆಗಲಾದಿ ನಮ್ಮ ಶಂಕರನು ಆ ದೈತ್ಯನ ತಲೆಯ ಪರಡೆಯನ್ನು ತೆಗೆದು ಕೊಡವನ್ನಾಗಿ ಮಾಡಿದನು. ಆ ದೈತ್ಯನ ಮೊಣಕಾಲುಗಳನ್ನೇ ತೆಗೆದು ಕೊಡಕ್ಕೆ ಕಟ್ಟಿಗೆಯನ್ನಾಗಿ ಮಾಡಿದನು. ಆ ದೈತ್ಯನ ನರಗಳನ್ನೇ ಕಿತ್ತು ಕೊಡಕ್ಕೆ ಬದ್ದಿಯನ್ನಾಗಿ ಮಾಡಿದನು. ಆ ದೈತ್ಯನ ನರಗಳನ್ನೇ ಕಿತ್ತು ಆ ದೈತ್ಯನ ಹೆಬ್ಬೆರಳನ್ನೇ ಕಿತ್ತು ಶಸ್ತ್ರಗಳನ್ನಾಗಿ ಮಾಡಿದನು. ಆ ದೈತ್ಯನ ಕಿವಿಯ ಗುಡ್ಡೆಯನ್ನೇ ತೆಗೆದು ಕತ್ತುಗೆಯನ್ನಾಗಿ ಮಾಡಿದನು. ಆ ದೈತ್ಯನ ರಕ್ತವನ್ನೇ ತೆಗೆದು ಕೊಡಕ್ಕೆ ತೈಲವನ್ನಾಗಿ ಮಾಡಿದನು. ಇಷ್ಟಾದರೂ ಆ ದೈತ್ಯನು
ನಾಲಿಗೆ ಚಾಚುವುದನ್ನು ಕಂಡು ಮಕ್ಕಳ ಕೊಡದ ಪುಟವನ್ನಾಗಿ ಮಾಡೇನಪ್ಪ ದೇವ. ಅಂದಿನಿಂದ ಇಂದಿನವರೆಗೂ